ಅಯ್ಯೋ ತಗಡೆ ಅಂತ ದರ್ಶನ್ ಹೇಳಿದಂತಹ ವಿಚಾರಕ್ಕೆ ಹೌದು ನಾವು ತಗಡೆ ಅಂತ ತಿರುಗೇಟನ್ನ ಉಮಾಪತಿಯವರು ಕೊಟ್ಟಿದ್ದಾರೆ. ದೊಡ್ಡವರು ಮಾತಾಡ್ಲಿ ಬಿಡಿ, ನಾವು ತುಂಬಾ ಸಣ್ಣವರು ಅಂತೆಲ್ಲ ಹೇಳಿದ್ದಾರೆ. ಮದಗಜ ಸಿನಿಮಾ ವೇಳೆ ನನ್ನನ್ನ ಮಿಸ್ಲೀಡ್ ಮಾಡಿದ್ರು ಅಂತ ಕೂಡ ತಿಳಿಸಿದ್ರು. ಎಲ್ಲದಕ್ಕೂ ಕಾಲ ಬಂದಾಗ ಉತ್ತರ ಕೊಡ್ತೇನೆ ಅಂತ ನಿರ್ಮಾಪಕ ಉಮಾಪತಿಯವರು ಹೇಳಿದ್ದಾರೆ. ಈಗಾಗಲೇ ಹಲವು ಸುತ್ತಿನ ಮಾತಿನ ಜಟಾಪಟಿ ಆಗಿದ್ದನ್ನ ನಾವು ಗಮನಿಸಿದ್ವಿ. ಇದು ರೌಂಡ್ 2 ಆದಂಗೆ ಕಾಣಿಸ್ತಾ ಇದೆ. ಇವರ ಮಾತುಗಳು ಒಟ್ಟಿಗೆ ಅಂದರೆ ಇವತ್ತು ವೇದಿಕೆ ಮೇಲೆ ದರ್ಶನ್ ಅವರು ಮಾತಾಡಿದ ವಿಚಾರ ಇರ್ಬೋದು ಅಥವಾ ಆ ಜರ್ನಿಲಿ ನಡೆದಂಥ ವಿಚಾರ ಆಗಿರ್ಬೋದು, ಎಲ್ಲವನ್ನು ಕೂಡ ನೆಮ್ಮದಿಯಾಗಿರ್ತೀರಿ. ಓಕೆ, ಮತ್ತೆ ಯಾಕೆ ಮಾತಾಡಿದ್ರು ಉಮಾಪತಿ ಅವರು? ಅಂದರೆ ಈಗ ಬೇಡ, ಈಗ ದರ್ಶನ್ ಅವ್ರಿಗೂ ನನಗೂ ಮನಸ್ತಾಪ ಆಗಿದೆ, ನಾನು ದೂರ ಉಳ್ಕೊತೀನಿ, ಕಾಟೇರ ಕತೆ ನಾನು ಮಾಡಿಸಿದ್ದು ಅಥವಾ ಟೈಟ್ಲ್ ನನ್ನ ಹೆಸರಲ್ಲಿತ್ತು, ನಾನು ಕೊಟ್ಟೆ, ಈ ಥರದ್ದು ಯಾಕೆ ಮಾತಾಡ್ತು? ಸುಮ್ಮನೆ ಇದ್ಬಿಟ್ಟಿದ್ರೆ ಆಗೋಗಿರೋದಲ್ಲ. ಇವತ್ತು ಈ ಥರದ್ದೊಂದು ಮಾತು ಕೇಳೋಂಥ ಒಂದು ಸಿಚುವೇಶನ್ನೇ ಬರ್ತಾ ಇರಲಿಲ್ಲ. ಉಮಾಪತಿ ಅವರು ಆರಾಮಾಗಿರ್ಬೋದಾಗಿತ್ತಲ್ವಾ ಅನ್ನೋ ಥರದ್ದು ಒಂದು ಪ್ರಶ್ನೆ ಒಂದಷ್ಟು ಜನಕ್ಕೆ ಬರುತ್ತೆ ಮೈಂಡಲ್ಲಿ. ಇವತ್ತು ಸಾಯಂಕಾಲಕ್ಕೆ ಏನಾದ್ರು ಗಲ್ಗಾಗ್ತಾ ಇದ್ದಾರ, ನನ್ನ ಗುಂಡಿಡ್ತಾ ಇದ್ದಾರಾ? ಮತ್ತೆ ಸರ್, ಈಗ ದರ್ಶನ್ ನನ್ನ ಪ್ರಶ್ನೆ ಇನ್ನೊಂದ್ಸಲ ರಿಪೀಟ್ ಮಾಡ್ಬಿಡ್ತೀನಿ, ಹೇಳ್ಬಿಡ್ತೀನಿ ಕೇಳಿ. ಇವತ್ತಿಗೂ ಅಕೌಂಟ್ಸ್ ಇದೆ, ತೆಗೆದು ನೋಡಿ. ರೆಸಾರ್ಟಿಗೆ ಮಾಡಿರೋ ಬಿಲ್ ಸಮೇತ ನನ್ನ ಹತ್ರ ಇದೆ. ನನಗೆ ಕೇಳಿದ್ರು, ನನ್ನ ಬಾಯಿಂದ ಬಂದಿದ್ದಲ್ಲ. ನಿಮ್ಮಂಥ ಸ್ನೇಹಿತರು, ನಿಮ್ಮ ಥರದವರೇ, ನಿಮ್ಮ ಚಾನಲ್ ಅವರೇ ಅಂದ್ಕೊಳ್ಳಿ, ಹಿಂಗೆ ಕೇಳಿದ್ರು. ಸರ್ ಹಿಂಗೆ ಕಾಟೇರ ಸಕ್ಸಸ್ ಆಗಿದೆ, ಭಾಳ ಖುಷಿ ಆಯಿತು, ನಿಮ್ಗೇನು ಅನಿಸುತ್ತೆ? ಭಾಳ ಖುಷಿ ಆಯಿತು ಸರ್, ಯಾಕಂದರೆ ಆ ಕಥೆಯಲ್ಲಿ ನಾನು ಟ್ರಾವೆಲ್ ಆಗಿದೆ ಸರ್ ಅಂತ ಹೇಳಿದ್ದು. ಅದಕ್ಕೆ ಏನೇನೋ ತಂಬ್ಲೈನ್ಗಳು ಹಾಕಿದಾಗ ಇದು ಬಂದಿರ್ಬೋದನ್ನ. ಹೌದು, ನಾನು ಹೇಳೋದು ಹೌದು ಸ್ವಾಮಿ, ನಾನು ಮಾಡಿಸಿದ್ದೀನಿ. ನಿಮ್ಮ ದುಡ್ಡಲ್ಲಿ ನೀವೇನೋ ಮಾಡಿರ್ತೀರ, ಸುಮ್ಮನೆ ಬಿಟ್ಬಿಡ್ತೀರಾ ನೀವು? ಒಂದು ಸೈಡ್ ತೊಗೋತೀರಾ, ಅಕ್ಕಪಕ್ಕದವ್ರು ಒಂದು 2 ಇಂಚ್ ಹಾಕ್ಕೋತಾರೆ, 2 ಇಂಚ್ಗೆ ಕೊಲೆಗಳಾಗ್ಬಿಡ್ತವೆ, ಸುಮ್ಮನೆ ಬಿಡ್ತೀರಾ ನೀವು? ಕಷ್ಟಪಟ್ಟಿರೋ ದುಡ್ಡು ಯಾರ್ದು ತಲೆ ಹೊಡೆದು ತಲೆ ಹಿಡಿದು ಸಂಪಾದನೆ ಮಾಡಿರೋ ದುಡ್ಡಲ್ಲ, ಕಷ್ಟಪಟ್ಟಿರೋ ದುಡ್ಡು. ತಲೆಯಲ್ಲಿ ಹಿಡ್ಕೊಳ್ಳಿ, ನಾನು ಮಾಡಿರೋದನ್ನ ಮಾಡಿದ್ದೀನಿ ಅಂತಲೇ ಹೇಳ್ತೀನಿ. ಯಾವನಿಗೂ ಭಯ ಪಡಬೇಕಾಗಿಲ್ಲ. ಈ ಉಮಾಪತಿ ಯಾವನಿಗೂ ತಲೆನೂ ಕೆಡಿಸ್ಕೊಳ್ಳಲ್ಲ. ಗೌರವ ಇದ್ದರೆ ಗೌರವ ಅದೇ ರೀತಿ ಇರ್ತದೆ, ಗೌರವ ಇಲ್ಲ ಅಂದರೆ ನನ್ನ ಕಡೆಯಿಂದನೂ ಅಷ್ಟೇ ದೊಡ್ಡ ಮಟ್ಟದ ರಿಯಾಕ್ಷನ್ ಇರ್ತದೆ. ಆದರೆ ಇದು ಇಷ್ಟು ದೊಡ್ಡದು ಮಾಡುವಂಥ ಪ್ರಮೇಯ ಇಲ್ಲ ಅಂತ ನಾನು ಅಂದ್ಕೊಳ್ಳೋದು. ಯಾಕೆಂದರೆ ತಗಡು ಮತ್ತೊಂದು ಇನ್ನೊಂದು. ಹೌದು, ನಾವು ತಗಡೆ ಏನಿವಾಗ ತಗಡೆ ಏನು? ಹಿಂಗೆ ಗಂಡಸಲ್ಲ? ಹೌದು ಗುರು, ನಾನು ಗಂಡಸಲ್ಲ ಅಂತ ಹೇಳ್ಕೊತೀನಿ. ಏನಿವಾಗ ನಾನು ಯಾರಿಗೆ ಪ್ರೂವ್ ಮಾಡಬೇಕು? ಅವ್ರಿಗೆ ಮಾಡಿದ್ದೀನಿ, ಊರವ್ರಿಗೆಲ್ಲ ಪ್ರೂವ್ ಮಾಡ್ಕೊಂಡು ಕೂತ್ಕೊಳ್ಳೋಕಾಯ್ತದ? ಮತ್ತೆ ತಲೆಯಲ್ಲಿ ಇಟ್ಕೊಳ್ಳಿ, ನನ್ನ ಪ್ರಯಾರಿಟಿ ಲಿಸ್ಟಲ್ಲಿ ಇವೆಲ್ಲ ಲಾಸ್ಟಲ್ಲಿದೆ. ನನಗೆ ಬದುಕಬೇಕು, ಸಾಧನೆ ಮಾಡಬೇಕು ಅನ್ನೋದು ಇದೇ ಹೊರತು ಸಾಯಂಕಾಲ ಯಾರಿಗೆ ಫೋನ್ ಮಾಡಿ ಏನು ಎದುರಿಸ್ಬೇಕು, ಏನು ಮಾಡಬೇಕು, ಅಥವಾ ನನ್ನ ಎಲ್ಲಿ ಗ್ಯಾಂಗ್ ಹಾಕ್ಕೊಂಡು ಎಲ್ಲಿ ಹೋಗ್ಬೇಕು, ನನಗೆ ಅವೆಲ್ಲ ಇಲ್ಲ. ನನಗಿರೋದೇನು, ದಿನ ಬೆಳಗಾದರೆ ದೇವ್ರ ಕೈ ಮುಗಿದು, ಅಪ್ಪ ದೇವ್ರೆ ಇವತ್ತು ಕೆಲಸ ಕೊಡಪ್ಪ, ಆಯ್ತು ಇವತ್ತೇನು ಮಾಡ್ಬೋದು, ಇವತ್ತು ಎಲ್ಲಿ ಏನು ಮಾಡಿದ್ರೆ ನಾವು ಬೆಳಿತೀವಿ. ಒಂದೊಂದು ಹೆಜ್ಜೆ ನನ್ನ ಕೈಯಲ್ಲಿ ದಿವಸ ಒಂದು ಹೆಜ್ಜೆ ಇಡೋಕ್ಕಾಗದೇ ಇದ್ರು ಅಟ್ಲೀಸ್ಟ್ ಒಂದೊಂದು ತಿಂಗ್ಳಿಗೆ ಒಂದು ಹೆಜ್ಜೆ ಇಡೋಕ್ಕೆ ಪ್ರಯತ್ನ ಪಡ್ತೀನಿ ಹೊರತು ನಾನು ಯಾವುದೇ ಕಾರಣಕ್ಕೂ ಇನ್ನೊಬ್ರಿಗೆ ಅನ್ಯಾಯ ಮಾಡಿ ಮಾತಾಡಿ. ನೀವು ಹೇಳಿದ್ರಲ್ಲ, ನನ್ನ ದುಡ್ಡಲ್ಲಿ ಮಾಡಿರೋದು ಸ್ವಾಮಿ, ಏನು ಕಾನೂನು ಇದೆಯಾ? ಗುಂಡಿಟ್ಬಿಡ್ತಾರ ನನಗೆ? ಇಡ್ಲಿ ತಾಕತ್ತಿದ್ರೆ ನೋಡೋಣ, ತೋರಿಸ್ತೀನಿ ಅವತ್ತು ಉಮಾಪತಿ ಏನಂತ ಗೊತ್ತಾಗ್ತದೆ. ಉಮಾಪತಿ ಸಾಮಾನ್ಯ ವ್ಯಕ್ತಿ ಅಲ್ಲ, ತಲೆಯಲ್ಲಿ ಹಿಡ್ಕೊಳ್ಳಿ. ಇವತ್ತೊಂದು ಸಮುದಾಯದ ಲೀಡ್ರ್ ಆಗಿದ್ದೀನಿ ಅಂದರೆ ತಾಕತ್ತಿರೋದಕ್ಕೆ ಆಗಿದ್ದೀನಿ. ಸಿನಿಮಾಗೆ ಹೀರೋ ಆಗಿರ್ಬೋದು, ನಾನು ಒಂದು ಸಮುದಾಯಕ್ಕೆ ಹೀರೋ, ಒಂದು ಕ್ಷೇತ್ರಕ್ಕೆ ಹೀರೋ, ಒಂದು ಕುಟುಂಬಕ್ಕೆ ಹೀರೋ, ನನ್ನದೇ ಆದಂಥ ಒಂದು ರೀತಿ ನೀತಿಯಲ್ಲಿ ನಾನು ಹೀರೋ ಆಗಿದ್ದೀನಿ. ಸಾಕು ನನಗೆ. ಸರ್, ಈಗ ಮಾತಾಡಿರೋ ಪದಗಳ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ. ನೀವು ಅದನ್ನು ತುಂಬ ಕ್ಲೀನಾಗಿ ಅದನ್ನು ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡ್ತಾರೆ. ನನಗೆ ಮನಸ್ಸಲ್ಲಿ ಬರೋದು, ಎಲ್ಲರಿಗೂ ಒಂದು ಫ್ಯಾಮಿಲಿ ಇರುತ್ತಲ್ವಾ, ಮನೇಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಅದು ಮಕ್ಕಳಾಗಿರ್ಬೋದು, ತಾಯಿ ಆಗಿರ್ಬೋದು, ಎಲ್ಲರೂ ನೋಡ್ತಾ ಇರ್ತಾರೆ. ಎಲ್ಲೋ ಒಂದು ಕಡೆ ನಾನೊಂದು ಚೂರು ಆ ಲಿಮಿಟ್ ನೋಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ತಮಗೆ ಏನು? ಯಾರಿಗೆ ಅನಿಸ್ಬೇಕಾಗಿರೋದು? ಅಂದರೆ ಈಗ ನಾನು ಮಾತಾಡಿದ್ದೀನಿ, ನನ್ನ ವೇದಿಕೆ ಮೇಲೆ ನಿಂತ್ಕೊಂಡು ನಾನು ಮಾತಾಡಿದೆ, ಅಥವಾ ಉಮಾಪತಿ ಅವ್ರ ಬಗ್ಗೆ ಮಾತಾಡಿದೆ, ಅಥವಾ ಇನ್ನೊಬ್ರು ಯಾರಿಗೋ ಒಬ್ರಿಗೆ ಮಾತಾಡಿದೆ ಅಂತಂದಾಗ ಒಂದು ಫ್ಯಾಮಿಲಿ ಅದನ್ನು ನೋಡ್ತಾ ಇರುತ್ತೆ ಅನ್ನೋದನ್ನು ನಾನು ಪರಿಗಣಿಸ್ಬೇಕಲ್ವಾ ಅನ್ನೋಂಥದ್ದು ನನ್ನ ಒಂದು ಯೋಚನೆ. ಸೊ ನಿಮ್ಗೆ ಏನು ಅನ್ಸುತ್ತೆ ಸರ್? ಅದು ಅವ್ರಿಗೆ ಬಿಟ್ಟಿರೋದು ಸರ್. ಯಾಕಂದರೆ ಅವ್ರಿಗೆ ಅವ್ರ ಜವಾಬ್ದಾರಿ, ನಾನು ಜವಾಬ್ದಾರಲ್ಲ. ನಾನು ವಾಚ್ಮ್ಯಾನು ಅಲ್ಲ, ನಾನೊಬ್ಬ ತಗಡು ವ್ಯಕ್ತಿ ಇರ್ಬೋದು, ಬಟ್ ನಾನು ಅವ್ರ ಲೈಫ್ ವಾಚ್ಮ್ಯಾನ್ ಅಲ್ಲ. ನಾನು ಹೇಳೋದಿಷ್ಟೇ, ನನಗೆ ಆದಂಥ ಒಂದು ಜವಾಬ್ದಾರಿಗಳಿದ್ದಾವೆ. ನಾನು ಆಯಿತು ಇಷ್ಟೋ ತನಕ ಮಾತಾಡಿದ್ದೀನಿ, ಹಿಂದೆ ಏನು ಸಮಸ್ಯೆಗಳಾಯಿತು, ಅವ್ರೇನು ನಮಗೆ ಗುಮ್ಮಿದ್ದಾರೆ, ಆ ಗುಂಬೇಕಾದ್ರೂ ನನ್ನ ಕಡೆಯಿಂದ ಏನಾದರೂ ಎಲ್ಲಾದರೂ ಕಾಂಪ್ರಮೈಸು ಮತ್ತೊಂದು ಇನ್ನೊಂದು ಏನಾದರೂ ಇದೆಯಾ? ಇಲ್ಲ ತಾನೆ. ಅದು ಬಿಟ್ಟು ಪದ ಬಳಕೆ ಮಾಡಬೇಕಾದ್ರೆ ಒಂದು ತಲೆಯಲ್ಲಿ ಹಿಡ್ಕೊಳ್ಳಿ, ಸಾಯೋವರೆಗೂ ಆಮೇಲೆ ಯಾರೂ ನೋಡದೇ ಇರೋ ಸಕ್ಸಸ್ ಏನಲ್ಲ ಇದು. ಬೇಕಾದಷ್ಟು ನೋಡಿದ್ರು ಮಣ್ಗೋಗ್ಬಿಟ್ರು. ಹಳೆ ದಿವಸ ನಾನು ಹೋಗ್ಬೇಕಾಗಿರೋದು, ಎಲ್ಲರೂ ಹೋಗ್ಬೇಕಾಗಿರೋದು. ಯಾರೋ ಇಲ್ಲಿ ಗೂಟ ಹೊಡ್ಕೊಂಡಿನಿರಲ್ಲ, ನಾನು ನೋಡ್ಬಿಡ್ತೀನಿ ಯಾರು ಎಷ್ಟೆಷ್ಟು ವರ್ಷ ಅಲ್ಲಿ ಗೂಟ ಹೊಡ್ಕೊಂಡಿರ್ತಾರೆ ಅಂತ. ಬಟ್ ಒಂದು ತಲೆಯಲ್ಲಿ ಹಿಡ್ಕೊಳ್ಳಿ, ಯಾವತ್ತೂ ಅಷ್ಟೇ ನನ್ನ ಬೆಳವಣಿಗೆಯಲ್ಲಿ ದರ್ಶನ್ ಅವ್ರದ್ದು ಕೊಡುಗೆ ಇದೆ. ಸಿನಿಮಾ ಅಂತ ಬಂದಾಗ ಸುದೀಪ್ ಅವ್ರದ್ದು ಇದೆ, ಮುರಳಿ ಅವ್ರದ್ದು ಇದೆ, ನಮ್ಮ ಡೈರೆಕ್ಟ್ರು ಕೃಷ್ಣ ಅವ್ರದ್ದು ಇದೆ, ತರುಣ್ದು ಇದೆ, ಮಹೇಶ್ದು ಇದೆ, ಅದೇ ರೀತಿ ಚಿಕ್ಕಣ್ಣ ಅವ್ರದ್ದು ಇದೆ, ಅನಿಲ್ ಅವ್ರದ್ದು ಇದೆ. ಹಾಗೆ ಒಬ್ಬ ವ್ಯಕ್ತಿಯಿಂದ ಉಮಾಪತಿ ಬೆಳೆದಿಲ್ಲ, ಉಮಾಪತಿನ ಬೆಳೆಸೂ ಇಲ್ಲ. ಉಮಾಪತಿ ಕಷ್ಟಪಟ್ಟು ಬೆಳೆದಿದ್ದಾನೆ. ಯಾಕೆಂದರೆ ನನ್ನ ಮನೆ ದುಡ್ಡು ತೊಗೊಂಬಂದು ನಾನು ಹಾಕಿರೋದು. ಏನು ಹೇಳಿ, ದುಡ್ಡು ನನ್ನ ಮನೆದು, ಕಂಡೋರ ಮನೆದೇನಲ್ಲ. ಸೊ ಹಂಗಾಗಿ ನಾನು ಎಕ್ಸ್ಪೆಕ್ಟ್ ಮಾಡೋದಿಷ್ಟೇ,
ನಾವು ಚೆನ್ನಾಗಿದ್ದೀವೋ ಇಲ್ವೋ, ಅಟ್ಲೀಸ್ಟ್ ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ಇದ್ದಾಗ ನೀವು ಅಲ್ಲಿರಿ ನಾನು ಇಲ್ಲಿರ್ತೀನಿ, ನೀವು ಅರಮನೆಯಲ್ಲಿರಿ ನಾನು ಫುಟ್ಪಾತಲ್ಲೇ ಇರ್ತೀನಿ, ಅಟ್ಲೀಸ್ಟ್ ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ಇರಬೇಕು. ಉಮಾಪತಿ ಅವರೆಲ್ಲ ರಿಯಲಿಸ್ಟಿಕ್ ಅಂದರೆ ರಿಯಲ್ಗೆ ತುಂಬ ಹತ್ತಿರವಾಗಿ ಮಾತಾಡ್ತಾರೆ, ತುಂಬ ರಾಗ್ ಮಾತಾಡ್ತಾರೆ, ತುಂಬ ನೇರವಾಗಿ ಮಾತಾಡ್ತಾರೆ. ಅದೆಲ್ಲರೂ ಒಂದಷ್ಟು ಕಣ್ಣಿಗೆ ಬೀಳುತ್ತಾ? ನೇರವಾಗಿ ಏನು ಏನು ಕೇರೆ ಮಾಡಲ್ಲ ಮನುಷ್ಯ. ದರ್ಶನ್ ಅಂದರೆ ಎಲ್ಲರೂ ಅಂತಾರೆ, ಭಯ ಬಿಡ್ತಾರೆ ಅಥವಾ ಗೌರವ ತೋರಿಸ್ತಾರೆ. ಇವ್ರು ನೇರವಾಗಿ ಮಾತಾಡ್ತಾರಲ್ಲ ಮಕ್ಕಳದಾಗ, ಇದೆಲ್ಲ ಕಣ್ಣು ಕುಕ್ಕುತ್ತಾ ಅಥವಾ ಇದರಿಂದ ಏನಾದರೂ ಒಂದಷ್ಟು ಇಲ್ಲ ಸರಿಯಾಗಿ ಮಾತಾಡಲ್ಲ ಉಮಾಪತಿ ನನ್ನ ಬಗ್ಗೆ ಆ ಥರದ್ರಿಂದ ಈ ಥರ ಏನು ಶುರುವಾಗುತ್ತಾ? ನಾನೆಲ್ಲಿ ಸರಿಯಾಗಿ ಮಾತಾಡಿಲ್ಲ ಹೇಳಿ? ನೇರವಾಗಿ ಉತ್ತರ ಕೊಡ್ತೀರಾ ಅನ್ನೋದೇ ಹಂಗೆ ನಮ್ಮಪ್ಪ ಹಂಗೆ ಸರ್ ಇದ್ದಿದ್ದು. ನಮ್ಮಪ್ಪ ಏನು ಆರ್ಟಿಸ್ಟ್ ಅಲ್ಲ, ನಮ್ಮಪ್ಪ ರಿಯಾಲಿಟಿಗೆ ಹತ್ರವಾಗಿದ್ದವನು. ಸೊ ನಮ್ಮ ಅಪ್ಪನ ಮಗ ನಾನು ಆಗಿ, ಸೊ ನಮ್ಮಪ್ಪ ಹೆಂಗಿದ್ರು ಹಂಗೆ ತಾನೇ ಸರ್ ಇರಬೇಕು. ಒಳ್ಳೆ ಚೆನ್ನಾಗಾಯ್ತಲ್ಲ. ಸೊ ತಪ್ಪು ಅಂದಮೇಲೆ ತಪ್ಪು ಸರ್. ನಾನು ಹೇಳದ್ನಲ್ಲ, ನಾನು ಬೆಳೆದ್ಮೇಲೆ ಇಲ್ಲಿಗೆಲ್ಲ ಬಂದಿರೋದು. ಹೇಳ್ತೀನಿ ಕೇಳಿ, ಉಮಾಪತಿ ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಂದಮೇಲೆ ಸಿನಿಮಾಗೆ ಬಂದಿರೋದು. ಸಕ್ಸಸ್ಫುಲ್ ಪ್ರೊಡ್ಯೂಸರ್ ಆದಮೇಲೆ ಬಿಸ್ನೆಸ್ ಮ್ಯಾನ್ ಆಗಲಿಲ್ಲ. ತಲೆಯಲ್ಲಿ ಹಿಡ್ಕೊಳ್ಳಿ, ನಾನು ನನ್ನ ದುಡ್ಡು ತೊಗೊಂಬಂದು ಸಿನಿಮಾ ಮಾಡಿದ್ದೀನಿ. ಆಮೇಲೆ ಒಂದು ಅರ್ಥ ಮಾಡ್ಕೊಳ್ಳಿ, ನೇರವಾಗಿರೋರಿಗೆ ಯಾವತ್ತಿಗೂ ನಿಷ್ಠೂರುಗಳು ಸರ್ವೇ ಸಾಮಾನ್ಯ. ಆಮೇಲೆ ನಾನೇನು ಯಾವತ್ತೂ ಯಾರಿಗೂ ಮೆಚ್ಚುವಂಥ ಅವಶ್ಯಕತೆನೂ ಇಲ್ಲ, ಪ್ಲೀಸ್ ಮಾಡೋ ಅವಶ್ಯಕತೆನೂ ಇಲ್ಲ. ಬಟ್ ನಮ್ಗೆ ಹೇಳ್ಕೊಟ್ಟಿರೋದೇನೋ, ನಿನ್ನ ಮನ ಮರ್ಯಾದೆಗೆ ನೀನು ಜವಾಬ್ದಾರ ಅಂತ. ಸೊ ನನ್ನ ಮನ ಮರ್ಯಾದೆಗೆ ನಾನು ಜವಾಬ್ದಾರನಾಗಿ ನಾನು ಉತ್ತರ ಕೊಡ್ತಾಯಿದ್ದೀನಿ. ಇವಾಗಲೂ ನಾನು ಎಲ್ಲಾದರೂ ದರ್ಶನ್ ಅವ್ರ ಬಗ್ಗೆ ಅವಳವಾಗಿ ಮಾತಾಡಿದ್ದೀನಿ, ಅವ್ರನ್ನ ಹಿರಿಯರು ಅಂತಲೇ ನಾನು ಪದ ಬಳಸಿದ್ದೀನಿ. ನನ್ನ ತಗಡು ಅನ್ಲಿ, ಗುಮ್ಮಿಸ್ಕೊಳ್ಳೋರು ಅನ್ಲಿ, ಇನ್ನೊಂದು ಮತ್ತೊಂದು ಏನೇ ಅನ್ಲಿ, ಬಿಡು. ದೊಡ್ಡವ್ರು ಮಾತಾಡ್ತಾರೆ, ದೊಡ್ಡವ್ರು ಮಾತಾಡಿದಾಗ ನಾವು ಹ್ಞೂ ಅಂದ್ಬಿಟ್ಟು ಅಟ್ಲೀಸ್ಟ್ ಅವ್ರ ಮಾತಿಗೆ ಗೌರವ ಕೊಟ್ಟು ನಾವು ಮುಂದಕ್ಕೆ ಹೋಗ್ತಾ ಇರಬೇಕು. ನನ್ನ ಗುರಿ ಬೇರೆ ಇದೆ, ಇದಲ್ಲ ನನ್ನ ಗುರಿ. ನಿಮ್ಮ ಗುರಿ ಏನು ಅಂತ ಹೇಳ್ಬೋದಾ ಸರ್? ನೀವೇನು ಅವಲಿಂದ 4-5 ಮಾತಾಡಿದಾಗ ನಾನು ನೋಡಿದೆ, ನನ್ನ ಗುರಿ ತುಂಬ ದೊಡ್ಡದಿದೆ, ಫಿಲ್ಮ್ ಸಿಟಿ ಮಾಡೋಕೆ ಹೊರಟಿದ್ರಿ, ಬೇರೆ ಬೇರೆ ಥರ ಯೋಚನೆಗಳಿತ್ತು. ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ಏನಾದರೂ ನಡೀತಿದೆಯಾ? ಏನಾದರೂ ಅಪ್ಡೇಟ್ ಕೊಡುವಂಥದ್ದು ಮುಂದಿನ ದಿನಗಳಲ್ಲಿ ಆ ಥರ? ಬೇಡ ಸರ್. ನಾನು ಇತ್ತೀಚೆಗೆ ನೋಡಿರೋವಂಥದ್ದೇನು ಅಂದರೆ, ಈ ದೇವ್ರ ಇಟ್ಟು ತಡ್ಕೋಬೋದು, ಮನುಷ್ಯರ ಇಟ್ಟು ತಡೆಯೋಕ್ಕಾಗಲ್ಲ ಅಂತ. ಇವಾಗ ಕೊಟ್ಟರೆ, ಇವಾಗ ನೀವು ಒಂದು ಯೋಚನೆ ಮಾಡಿ, ನಾನೇನೋ ಒಂದು ಹೇಳೋದು, ಅದಕ್ಕೇನೋ ಒಂದು ಅದು ನಂದೇ, ನಾನೇ ಕೊಟ್ಟಿದ್ದು ಅಂದರೆ ನಾನೇನು ಸರ್ ಮಾಡಲಿ? ಅದು ನಂದೇ, ಅದು ನಾನೇ ಮಾಡಿದ್ದು. ಉಮಾಪತಿ ಏನೋ ಒಂದು ಇದಾಗ್ತಾನೆ, ಅದು ನಾನೇ ನನ್ನ ಕೊಡುಗೆ ಅಂತ ಅಂದ್ಬಿಟ್ರೆ ನಾನೇನು ಸರ್ ಮಾಡಲಿ? ಸೊ ಬೇಡ. ಆದಾಗ ಅದಕ್ಕೆ ಯಾರು ಶ್ರಮಜೀವಿಗಳಿರ್ತಾರೆ ಅಥವಾ ಯಾರು ಶ್ರಮಿಸಿರ್ತಾರೆ ಅವರೇ ಸೀಲ್ ಹಾಕ್ಕೊಳ್ಳಿ, ಅದು ಯಾರು ಕೊಡುಗೆ ಅಂತ. ಸರ್ ಒಳ್ಳೇದಾಗಲಿ. ಅಂದರೆ ಈ ಎಲ್ಲ ಒಂದಷ್ಟು ವಿಷಯಗಳು ಬಿಟ್ಟು ನೀವು ಖುಷಿ ಪಡುವಂಥದ್ದು, ನಿಮ್ಮ ಫ್ಯಾಮಿಲಿ ಖುಷಿ ಪಡುವಂಥದ್ದು, ಜನಕ್ಕೆ ಒಳ್ಳೇದಾಗುವಂಥದ್ದು ಒಂದಷ್ಟು ಕೆಲಸಗಳು ನಿಮ್ಮ ಕಡೆಯಿಂದ ನಡೀಲಿ. ಗುಡ್ ಲಕ್ ಸರ್, ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸೊ ಇದಿಷ್ಟು ನಮ್ಮ ನಿರ್ಮಾಪಕರು ಉಮಾಪತಿಯವರ ಮಾತುಗಳು. ಒಟ್ಟಿಗೆ ಅಂದರೆ ಇವತ್ತು ವೇದಿಕೆ ಮೇಲೆ ಯಾವುದೋ 10 ಕಾಸು ಸಂಪಾದನೆ ಮಾಡೋಕೆ ನಾವು ಯಾಕೆ ವರ್ಷಾನುಗಟ್ಟಲೆ ಸುತ್ತಬೇಕು? ಇದು ನಟ ದರ್ಶನ್ ಅವರ ಮಾತಿಗೆ ಉಮಾಪತಿ ಅವರು ಕೊಟ್ಟಂತಹ ರಿಯಾಕ್ಷನ್ ಆಗ್ತಾ ಇದೆ.